ಶಾಸಕ ಬಿ ಆರ್ ಪಾಟೀಲ್ ಉಪಸ್ಥಿತರಿದ್ದರು ಅಂತ ಇವರೆಲ್ಲ ಡಿಸ್ಕಷನ್ ಮಾಡಿ ಇಲ್ಲಪ್ಪ ಇದನ್ನು ನಾವು ಮಾಡ್ತೀನಿ ಅಂದರೆ ಇವರೆಲ್ಲರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಇದು ಏನಪ್ಪ ಅಂದ್ರೆ ಒಂದು ರೀತಿ ಭರವಸೆಯನ್ನು ಮೂಡಿಸಿದ್ದಕ್ಕಾಗಿ ರೈತರಿಗೆ ಮರಳಿ ಹಳ್ಳಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಕೇಳಿಬರ್ತಾ ಇದ್ದ. ಒಟ್ಟಿನಲ್ಲಿ ಈ ಹೋರಾಟ 15 ತಾರೀಕಿಗೆ ಏನಾದರೂ ನೆಗೆಟಿವ್ ಆಗಿ ಮತ್ತು ಕೈಗಾರಿಕಾ ಅಭಿವೃದ್ಧಿನ ಮಾಡ್ತೀವಪ್ಪ ನಾವು ಅದಕ್ಕೆ ಬಿಡ್ತೀವಿ ಅಂತ ಏನಾದರೂ ಸಪೋಸ್ ಭೂ ಸ್ವಾಧೀನನ್ನು ಬಿಟ್ಟು ಬಿಡೋದಿಲ್ಲ ಅಂತಂದ್ರೆ ಈ ವಿಶೇಷವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡರಾದ ರಾಕೇಶ್ ಸಿಂಗ್ ಟಿಕಾಯಿತ, ದರ್ಶನ್ ಪಾಲ, ಯದುವೀರ್ ಸಿಂಗ್ದಂಥ ವಿವಿಧ ಬೇರೆ ಬೇರೆ ನಾಯಕರನ್ನು ತೊಗೊಂಡು ಇಲ್ಲಿ ಮತ್ತೆ ಹೋರಾಟವನ್ನು ಶುರು ಮಾಡ್ತೀವಪ್ಪ ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅನ್ನುವಂಥ ಈ ಮಾತನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಇದನ್ನಾದ್ರು ಕೊಡೋದಿಲ್ಲ ಅಂತ ನಾವು ಶುರು ಮಾಡ್ತೀವಿ ಅನ್ನೋದು ಒಂದು ಬೆದರಿಕೆಯೂ ಸಹಿತ ಸರ್ಕಾರಕ್ಕೆ ಈ ರೈತ ಸಂಘಟನೆಗಳು ಹಾಕಿದ್ದರಿಂದಾಗಿ ಮೋಸ್ಟ್ ಪ್ರೊಬಬಲಿ ರೈತರ ಈ ಸಮಸ್ಯೆಯನ್ನು ಮತ್ತು ನಿಜವಾಗಿಯೂ ರೈತರಿಗೆ ಇಲ್ಲೊಂದು ಮಾತು ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂದರೆ ಈಗಾಗಲೇ ಮ್ಯಾನೇಜ್ಮೆಂಟ್ ನಮ್ಮ ವಾಹಿನಿ ಮೂಲಕ ಪೂರ್ತಿಯಾಗಿ ಹೇಳ್ತಾನೆ ಇರ್ತಿರ್ತೀವಿ. ಏನಪ್ಪ ಅಂತಂದ್ರೆ ರೈತಗೆ ಮೊದಲು ನೀವು ನೀರು ಕೊಡ್ರಿ, ಮಾರ್ಕೆಟ್ ಕೊಡ್ರಿ ಅಂತ. ಮಾರ್ಕೆಟ್ ಕೊಡ್ರಿ ಅಂತಂದ್ರೆ ಮಾರ್ಕೆಟ್ ಅಂದ್ರೆ ಏನಾದ್ರು ಅವ್ರ ತಂದು APMC ಅದು ಕೊಡಂತಲ್ಲ, ಪ್ರತಿ ಒಂದು ಪಂಚಾಯತಿಗೆ ಒಂದು ಗೋಡಾವನ ಅಲ್ಲೇ ಮಾರ್ಕೆಟ್ ಮಾಡಿರಿ ಅಂತೇಳಿ ಒಂದು 4-5 ಹಳ್ಳಿಗಳ ಒಂದು ಗೋಡಾ